ವಿರಾಮದ ನಂತರ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗ ಕಾಲರ್ಸ್ ಜೊತೆ ಮಾತನಾಡುವಂತಹ ಸಮಯ. ಕಾಲರ್ಸ್ ಕೂಡ ಕಾಯ್ತಾ ಇದ್ದಾರೆ. ಬನ್ನಿ ನಮ್ಮ ಫಸ್ಟ್ ಕಾಲರ್ ಜೊತೆ ಮಾತನಾಡೋಣ. ಬೆಂಗಳೂರಿಂದ ಶಾಂತಮ್ಮ ಕರೆ ಮಾಡಿದ್ದಾರೆ. ಹೇಳಿ ಶಾಂತಮ್ಮ, ಯಾರ ಬಗ್ಗೆ ಕೇಳ್ತಿದ್ದೀರಾ? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾನು ಕೇರ್ಪುರಮಿಂದ ಮಾತಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕು? ಗುರುಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕು. ಮಗಳ ಹುಟ್ಟಿದ ದಿನಾಂಕ ಹೇಳಿ. 30/5/1988 ಮೇಡಮ್. 88. ಯಾವ ವಾರ ಹುಟ್ಟಿದ್ದು? ಶುಕ್ರವಾರ ಮೇಡಮ್. ಶುಕ್ರವಾರ. ನಕ್ಷತ್ರ ಗೊತ್ತಿದ್ಯಾ? ರೇವತಿ ನಕ್ಷತ್ರ, ಮೇನ ರಾಶಿ. ರೇವತಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಶಾಂತಮ್ಮ ಅವ್ರ ಜೊತೆ. ಹೇಳಿ ಶಾಂತಮ್ಮ. ನಮಸ್ತೆ ಗುರುಜಿ, ನಿಮ್ ಕಾಲರ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು. ನಮ್ಮ ಮಗಳ ಬಗ್ಗೆ ಕೇಳ್ಬೇಕು ಗುರುಜಿ. ಹೇಳಿ. ಮದ್ವೆ ಬಗ್ಗೆ ಕೇಳ್ಬೇಕು ಗುರುಜಿ. ಅದಕ್ಕೆ ಕೇಳೋಣ ಅಂತ. ಏನ್ ಕೇಳಿ? ಮದ್ವೆ ಬಗ್ಗೆ, ಮದ್ವೆ ಇನ್ನೂ ಆಗ್ಲಿಲ್ಲ ಗುರುಜಿ. ಬಂದು ಹೋಗ್ತಾ ಇದಾರೆ, ಯಾವಾಗ ಆಗುತ್ತೆ ಏನು ಅಂತ ಈಗ ಗುರುಜಿ. ಮದುವೆ ಆಗೋ ಅರ್ಜೆಂಟ್ ಏನಿದೆ ನಿಮ್ಮ ಮಗಳಿಗೆ? ಇನ್ನೂ 88. ಹೌದು ಗುರುಜಿ. ಮತ್ತೆ ಈಗ ಮದುವೆ ಅರ್ಜೆಂಟ್ ಏನು ಬೇಕಾಗಿಲ್ಲ. ಅವಳು ಹಂಗೆ 1 ವರ್ಷ ನಮ್ಗೆ ಇನ್ನು ಬೇಡ ಅಂತ ಹೇಳ್ತಾ ಇದ್ದಾಳೆ ಗುರುಜಿ. ಅಂದ್ರೆ 2 ಮಕ್ಳಿದಾರೆ ಗುರುಜಿ ನಮ್ಗೆ. ದೊಡ್ಡವಳು ಇವಳು, ಚಿಕ್ಕವಳು ಈ ಸತಿ BE ಜಾಯಿನ್ ಆಗಿದ್ದಾಳೆ ಗುರುಜಿ. ಅದಕ್ಕೆ ಇನ್ನು ಏನು ಅಂದ್ರೆ ನವೆಂಬರ್ 3ರವರೆಗೂ ಯಾವ ಕಾಲಕ್ಕೂ ಮದುವೆಗಳನ್ನ ಯಾರೇ ಆಗ್ಲಿ, ಸಂಬಂಧಗಳನ್ನ ನೋಡೋದಾಗ್ಲಿ, ಹೊಸದಾಗಿ ಮದುವೆ ಮಾಡಬೇಕು ಅನ್ನೋದಾಗ್ಲಿ, ಗಂಡಸ್ಗಾಗ್ಲಿ ಹೆಂಗಸ್ಗಾಗ್ಲಿ ಯಾರಿಗೂ ಈಗ ಮದುವೆಗಳನ್ನ ಯೋಚನೆ ಮಾಡಬಾರ್ದು ಅಂತ ಹೇಳುತ್ತೆ. ಯಾಕೆಂದ್ರೆ ಗುರು ವಕ್ರ ಆರಂಭ ಆಗೋಗಿರೋದ್ರಿಂದ ಇವತ್ತಿನಿಂದಾನೇ ಗುರು ವಕ್ರ ಆರಂಭ. ಗುರು ಬಲ ಯಾರಿಗೂ ಇರಲ್ಲ. ಒಂದು. ಎರಡನೇದು, ಮದುವೆ ಕಂಕಣ ಬಲಕ್ಕೆ ಬುಧ ಚೆನ್ನಾಗಿರ್ಬೇಕಾದ್ರೆ ಒಳ್ಳೆ ಗಂಡ ಸಿಗಬೇಕು ಅನ್ನೋ ಹೆಣ್ಮಕ್ಳಿಗೆ, ಒಳ್ಳೆ ಹೆಂಡತಿ ಸಿಗಬೇಕು ಅನ್ನೋ ಗಂಡು ಮಕ್ಕಳಿಗೆ ಆ ಬುಧ ಚೆನ್ನಾಗಿರ್ಬೇಕು. ಬುಧ ವಕ್ರವಾಗಿ ಆಂಟಿ ಕ್ಲಾಕ್ ವೈಸಲ್ಲಿ ಹೋದಾಗ ಬಹಳ ತೊಂದರೆಗಳಾಗತ್ತೆ. ಅಂದ್ರೆ ಸುಳ್ಳು ಜಾತಕಗಳು ಕೊಡ್ಬೋದು, ಅಥವಾ ಹುಡುಗ ಒಳ್ಳೆಯವನು ಅಂತ ಅನ್ಕೊಂಡಿರ್ಬೋದು, ಮೂಕ ಪ್ರಾಣಿ ಇದ್ದಂಗೆ ಇರ್ತಾನೆ, ಆದ್ರೆ ಒಳಗೆ ಮಾಡೋದು ಗೊತ್ತೇ ಆಗಲ್ಲ ಅಂತ ಹುಡುಗ ಸಿಗ್ಬೋದು. ಅಥವಾ ಒಳ್ಳೆ ಮದುವೆ ಮಾಡ್ಕೊಂಡು ಹೊರಗಡೆ ಕರ್ಕೊಂಡೋಗಿ ವಿದೇಶದಲ್ಲಿ ಗೋಳಿಕೊಳ್ಳೋ ಗಂಡ ಸಿಗ್ಬೋದು. ಅಂದ್ರೆ ಈಗ ಬುಧ ಏನ್ ಮಾಡ್ತಾನೆ, ಮನಸ್ಸು ಕೆಡಿಸೋ ಅಂತದ್ದೇ ಮಾಡಿಸ್ತಾನೆ ಅಂತ. ಅದಕ್ಕೆ ದಯವಿಟ್ಟು ನವೆಂಬರ್ 3ರವರೆಗೂ ಶಾಂತಮ್ಮ ಮಗಳಿಗೆ ಮದುವೆಗಳನ್ನ ನೋಡೋದಾಗ್ಲಿ, ಬಂದ ಸಂಬಂಧಗಳನ್ನ ಯಾವ ಕಾಲಕ್ಕೂ ಬೇಕು ಅನ್ನೋದಾಗ್ಲಿ ಮಾಡಬೇಡಿ. ನವೆಂಬರ್ 3 ಮೇಲೆ ನೋಡಿ. ಅದು ಏನು ಅಂದ್ರೆ, ನಿಮ್ಮದ್ರಲ್ಲಿ ಯಾವ ಕಾಲಕ್ಕೂ ಹೇಳ್ತೀನಿ, ಸ್ವಂತದಲ್ಲಿ 2 ಜಾತಕಗಳು ಬಂದಿತ್ತು. ಆ ಸ್ವಂತದಲ್ಲಿ ಬಂದಿರೋದನ್ನ ಮಾಡಿಸ್ಲೇಬೇಡಿ. ಯಾಕೆಂದ್ರೆ ಇವಳ ಜಾತಕದ ಪ್ರಕಾರವಾಗಿ ಇವಳಿಗೆ ಪರಿವರ್ತನೆ ಆಗೋ ನಕ್ಷತ್ರಕ್ಕೆ, ರೇವತಿ ನಕ್ಷತ್ರಕ್ಕೆ ಸ್ವಂತದಲ್ಲಿ ಮದುವೆ ಆದರೆ ತೊಂದರೆಗಳು ಹೆಚ್ಚು, ಬಲ ಸಿಗಲ್ಲ ಅಂತ ಹೇಳುತ್ತೆ. ಅಂದ್ರೆ ನೆಂಟ್ರೇ ಬಂದು ಕೊಟ್ರು ಬೇಡವೇ ಬೇಡ, ಹೊಸ ಸಂಬಂಧ ನೋಡಿ ಇವಳಿಗೆ. ಯಾಕೆಂದ್ರೆ ಶುಕ್ರ ಅಂದ್ರೆ ಯಾವತ್ತಾದ್ರೂ ಘರ್ಷಣೆ ಆಗಬಹುದು, ಅವಮಾನ ಮಾಡಿಸ್ಬೋದು ಅಂತ ಇವಳ ನಕ್ಷತ್ರದ ಪ್ರಕಾರ. ಅದಕ್ಕೆ ಮೀನ ರಾಶಿಗೆ ಜಲತತ್ವಂ ಸ್ವಯಂ ವಿಷ್ಣು ದಿವಾಕರಕ್ಕೆ ನೀರಿನ ಅಂಶದಲ್ಲಿ ಯಾವ ಅಕಸ್ಮಾತ್ ಇವಳು ಸ್ವಂತದಲ್ಲಿ ಮದುವೆ ಆದ್ರೆ ಅಂತ ಇಟ್ಕೊಳ್ಳಿ, ಮಕ್ಕಳು ಅಬಾರ್ಷನ್ಸ್ ಜಾಸ್ತಿ ಆಗತ್ತೆ ಅಂತ ಸೈಂಟಿಫಿಕಲ್ ಆಗಿ. ಅದಕ್ಕೆ ದಯವಿಟ್ಟು ಬೇಡ. ಇವಳ ನಕ್ಷತ್ರಕ್ಕೆ ನವೆಂಬರ್ ಮೇಲೆ ಮದುವೆಗೆ ಅಕಸ್ಮಾತ್ ಬಂದ್ರೆ ನಿಮ್ಮ ಸಂಬಂಧ ಬೇಡ, ಹೊಸ ಬೇರೆ ಸಂಬಂಧವನ್ನ ಬೇರೆ ಊರಿಗೆ ಕೊಟ್ಟರು ಒಳ್ಳೆ ಹುಡುಗನ್ನ ನೋಡಿ ಪರಿಶೀಲನೆ ಮಾಡಿ. ಆಮೇಲೆ ಒಂದು ಹೇಳ್ತೀನಿ, ಅವನಿಗೆ ಇವಳಿಗೆ ಯಾರಿಗೇ ಮದುವೆ ಮಾಡಿಸ್ಲಿ, ಯಾವುದೇ ಒಂದು ಹುಡುಗ ನಿಮ್ಮ ಹತ್ರ ಬರಲಿ, ಸ್ಪೆಕ್ಸ್ ಹಾಕ್ಕೊಳ್ತಾನೆ ಅಥವಾ ತಲೆಯ ಭಾಗದ ಸ್ವಲ್ಪ ನೋವು ಇದ್ದೇ ಇರುತ್ತೆ, ಗ್ಯಾರಂಟಿ. ಅದಕ್ಕೆ ಅಂತ ಅವ್ನು ಸ್ಪೆಕ್ಸ್ ಹಾಕೊಳ್ತಾನೆ ಬೇಡ ಅನ್ಬೇಡಿ. ಸರಿ ಗುರುಜಿ. ಅಂದ್ರೆ ಒಂದು ಸ್ವಲ್ಪ ಸ್ಪೆಕ್ಸ್ ಹಾಕೋಬಹುದು, ಸ್ವಲ್ಪ ಲೆನ್ಸ್ಗೆ ಕಮ್ಮಿ. ಕಣ್ಣಿಗೆ ರವಿ ನೀಚ ಇರೋನಾದ್ರೆ ಇವಳು ಚೆನ್ನಾಗಿ ನೋಡ್ಕೊಂತಾನೆ. ಇಲ್ಲದೆ ಇದ್ರೆ ಮದುವೆ ಮಾಡ್ಕೊಂಡ್ಮೇಲಾದ್ರೂ ಕಣ್ಣಿಗೆ ಯಾವ್ದಾದ್ರು ಒಂದು ತೊಂದರೆ ಬರುತ್ತೆ. ಅದಕ್ಕೆ ಮೊದಲೇ ಒಂದು ಸ್ಪೆಕ್ಸ್ ಹಾಕೊಂಡಿರೋನಿದ್ರೆ ಒಂದು ದೋಷ ಕಳೆದೋಯ್ತು ಅಂತ ಅನ್ಕೊಂಡು ಒಳ್ಳೆ ಚೆನ್ನಾಗಿ ನಿಮ್ಮ ಮಗಳು ಸುಖವಾಗಿದ್ರೆ ಸಾಕು ಅಲ್ವಾ. ಇಂಪಾರ್ಟೆಂಟು ಇಷ್ಟು ವರ್ಷ ನೋಡಿದ್ದಕ್ಕೆ. ಹಾಗಾಗ್ಲಿ ಅಂತ ಶಾಂತಮ್ಮ ಯೋಚನೆ ಮಾಡಬೇಡಿ. ಮಿಕ್ಕ ವಿಚಾರ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಒಳ್ಳೇದಾಗ್ಲಿ. ಆದ್ರೆ ಇವಳಿಗೇನು ಅಂದ್ರೆ, ಅರ್ಶಿಣದ ಕೊಂಬನ್ನ ಅಮ್ಮನವ್ರ ಪೂಜೆಗೋಸ್ಕರ ಒಂದು ಮನೆಯಲ್ಲಿ ವೀಳ್ಯದೆಲೆ ಇಟ್ಟು ದಿನ ಕುಂಕುಮಾರ್ಚನೆ, ದಿನಗಳಿದ್ದಾಗ ಬೇಡ, ದಿನ ಒಂದು ಸ್ವಲ್ಪ ಕುಂಕುಮಾರ್ಚನೆ, ಒಂದು ಅಷ್ಟೋತ್ರವನ್ನ, ಗೌರಿ ಅಷ್ಟೋತ್ರವನ್ನ, ಕುಂಕುಮಾರ್ಚನೆಯನ್ನ ಅರ್ಶಿಣದ ಕೊಂಬ ಮೇಲೆ ಮಾಡಕ್ಕೆ ಹೇಳಿ ದಿನ ನಿತ್ಯ. ಒಳ್ಳೆ ಗಂಡ ಸಿಗ್ಲಿ ಅಂತ ಅಭಿಪ್ರಾಯ ಒಳ್ಳೇದಾಗತ್ತೆ. ನಮ್ಮ ನೆಕ್ಸ್ಟ್ ಕಾಲರ್ ಚಿಕ್ಕಮಂಗ್ಳೂರಿಂದ ಚಂದ್ರಕಲಾ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಕಲಾ ಅವರೇ. ನಮಸ್ತೆ. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 6/5/67. 6/5/67. ಯಾವ ವಾರ ಹುಟ್ಟಿದ್ದು ಅಂತ ಗೊತ್ತಿದ್ಯಾ? ಶನಿವಾರ ರಾತ್ರಿ 2:32ಕ್ಕೆ. ನಕ್ಷತ್ರ? ರೇವತಿ ನಕ್ಷತ್ರ, ಮೀನ ರಾಶಿ. ರೇವತಿ ನಕ್ಷತ್ರ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಚಂದ್ರಕಲಾ. ಆಯ್ತು, ಹೇಳಿ ಚಂದ್ರಕಲಮ್ಮ. ನಮಸ್ತೆ ಗುರುಜಿ. ನಮಸ್ತೆ. ತುಂಬಾ ಸಂತೋಷ ಆಗ್ತಿದೆ ಸಿಕ್ಕಿದ್ದು. ನನ್ನ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು ಸ್ವಲ್ಪ. ಹೊಟ್ಟೆ ಭಾಗದ ತೊಂದರೆ ಇರುತ್ತೆ. ಆಮೇಲೆ ನಿಮಗೆ ಆರೋಗ್ಯ ದೃಷ್ಟಿ ಅನ್ನೋದು ಒಂದು. ಈಗ ನಿಮ್ಮಲ್ಲಿ ಹರಕೆ ಏನಾದರೂ ಹೊತ್ಕೊಂಡಿರೋದು ಪೂರೈಸಿರ್ಲಿಲ್ವಾ? ಇಲ್ಲ, ಎಲ್ಲ ಕೊಟ್ಟಿದ್ದೀನಲ್ಲ, ಯಾವ್ದು ಇಟ್ಕೊಂಡಿಲ್ಲ.
ಇನ್ನೂ ಒಂದು ಹರಕೆ ಪೂರೈಸಲೇ ಇಲ್ಲ, ಅದನ್ನು ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ಒಂದು. ಎರಡನೇ ಚಂದ್ರಕಲಾ, ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿರೋದಾಗ್ಲಿ ಅಥವಾ ನೀವು ದುಡ್ಡು ಇಸ್ಕೊಂಡಿರೋದಾಗ್ಲಿ ವ್ಯವಹಾರ ಮನೇಲಿ ಗೊತ್ತಿಲ್ಲದೆ ನಡೆದಿದ್ಯಾ? ಇಲ್ಲ, ನಾನು ಯಾರಿಗೂ ಕೊಟ್ಟಿದ್ದಿಲ್ಲ. ಅವ್ರ ಹತ್ರ ಇಸ್ಕೊಂಡಿದ್ದೀರಾ? ಇಲ್ವಲ್ಲ, ಯಾರ ಹತ್ರ ದುಡ್ಡಿದ ವ್ಯವಹಾರ ನಾನು ಮಾಡೋದೇ ಇಲ್ಲ. ಖಂಡಿತ ಮಾಡಲ್ವಾ? ಇಲ್ಲ ಇಲ್ಲ. ಸರಿ, ಹಾಗಾದ್ರೆ ಯಾವ ಕಾಲಕ್ಕೂ ಬುಧ ಬಂದು ಪರಿವರ್ತನೆ ಅಂದ್ರೆ ಏನ್ ಮಾಡ್ತಾನೆ? ಈಗ ಸಾಲ ಮಾಡಿಸ್ತಾನೆ ಅಂತ ಹೇಳ್ತಾನೆ. ಸಾಲ ಮಾಡಿಸದೇ ಇದ್ರೆ ಖರ್ಚಾದರೂ ಮಾಡಿಸ್ತಾನೆ ಅಂತಾನೆ. ಅದಕ್ಕೆ ದಯವಿಟ್ಟು ಚಂದ್ರಕಲಾ, ಈಗ ನೀವು ಹೊಟ್ಟೆ ಭಾಗ ಏನು ಆರೋಗ್ಯ ಅಂತ ಕೇಳ್ಕೊತಾ ಇದ್ದೀರಾ, ದುಡ್ಡಿನ ವ್ಯವಹಾರಕ್ಕೆ ಯಾವುದೇ ಕಾಲಕ್ಕೂ ಯಾರೋ ಇಟ್ಕೊಂಡಿರೋ ನೀನು ಮಾಡಿಸ್ಕೋ ಅನ್ನೋದಾದ್ರೆ ಕೊಡೋದಾಗ್ಲಿ, ಅಥವಾ ನಿಮ್ಮ ಹತ್ರ ಇಟ್ಕೊಂಡಿರೋ ಆಮೇಲೆ ಇಸ್ಕೊಂತೀನಿ ಅಂತ ಆಗ್ಲಿ ಯಾವುದೋ ಒಂದು ವ್ಯವಹಾರ ಬರುತ್ತೆ. ಈಗ ಹುಷಾರು ಜಾಗ್ರತೆ ಅನ್ನೋದನ್ನ ಮೊದಲೇ ಸೂಚಿಸ್ಬಿಡ್ತಾ ಇದ್ದೀನಿ. ಇಲ್ಲಿವರೆಗೂ ಮಾಡದೇ ಇರೋದನ್ನ ಸಂತೋಷ, ಆದರೆ ಹುಷಾರಾಗಿರ್ಬೇಕು. ಒಂದು. ಎರಡನೇದು, ಖರ್ಚಿನ ಬಾಬತ್ತು ಹೆಚ್ಚು ಮಾಡ್ತಾನೆ, ಕಾಯಿಲೆಗೋ ಕಸಾಲೆಗೋ ಜಾಸ್ತಿ ಮಾಡ್ತಾನೆ ಅಂತ. ನಿಮಗೆ ಅಲ್ಲಲ್ಲ, ಈಗ ಮೊದಲಿಂದ ಈಗವರೆಗೂ ಏನಾದ್ರೂ ಆಪರೇಷನ್ ಆಗಿದೆಯಾ? ಗಂಟ್ಲು ಆಪರೇಷನ್ ಒಂದಾಗಿತ್ತು. ಗಂಟ್ಲಿಗೊಂದಾಗಿದೆ. ಪರಿವರ್ತನೆ ಆಗೋದಕ್ಕೆ ಹೊಟ್ಟೆ ಭಾಗಕ್ಕೆ ನೀವೇನ್ ಮಾಡಿ ಅಂದ್ರೆ, ಬುಧ ವಕ್ರ ಇರೋದ್ರಿಂದ ಇಡೀ ಜಗತ್ತಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು. ಎರಡನೇ ಭಾಗ ಹೊಟ್ಟೆ ಭಾಗ ಅಜೀರ್ಣವನ್ನ ಮಾಡ್ತಾನೆ ಅಂತ. ನೀವೇನ್ ಮಾಡಬೇಕು, ಶಿವಗಂಗೆ ಇದೆ ಗೊತ್ತಾ? ಶಿವಗಂಗೆ ಅಂತಿದೆ. ನೀವಿರೋದಲ್ಲಿ? ನಾವು ಚಿಕ್ಕಮಗಳೂರಲ್ಲಿ ಇರೋದು. ಸರಿ, ಶಿವಗಂಗೆ ಅಂತ ಬೆಂಗಳೂರಲ್ಲಿ ಬಂದರೆ ದಾಬಾಸ್ಪೇಟೆ ಆದರೆ ಶಿವಗಂಗೆ ಅಂತಿದೆ. ಅಲ್ಲಿ ವೀರಭದ್ರ ಸ್ವಾಮಿಗೆ ನೀವೇನು ಮಾಡಿ, ಪಾತಾಳ ಗಂಗೆ ಅಂತ ಒಳಗಡೆ ಅಂತರ್ಗಂಗೆ ಇದ್ದಾಳೆ, ಅಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಸ್ನಾನ ಮಾಡ್ಕೊಳ್ಳಿ. ಸ್ನಾನಕ್ಕೆ ಅಕಸ್ಮಾತ್ ನೀರು ಕೈಗಾದರೂ ಸಿಗತ್ತೆ, ಆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಒಂದು ಅಭಿಷೇಕವನ್ನು, ಹಾಲು ಅಭಿಷೇಕವನ್ನು ಅಲ್ಲೇ ಪಕ್ಕದಲ್ಲೇ ಬಂಡೆಯ ಮೇಲೆ ವೀರಭದ್ರ ಸ್ವಾಮಿ ಇದ್ದಾನೆ. ಹೊಟ್ಟೆಯ ಭಾಗನೇ ಅಂತ ಹೇಳ್ತಾರೆ ಅದನ್ನ. ಅಂದ್ರೇನು, ಮೇಲ್ಗಡೆ ಇರೋ ಈಶ್ವರ, ಮಧ್ಯ ಬಿಂದುವಾಗಿ ಹೊಟ್ಟೆ ಭಾಗದಲ್ಲಿ ವೀರಭದ್ರ, ಕೆಳಭಾಗ ಪಾತಾಳದಲ್ಲಿ ಮಹಾಗಣಪತಿ ಅಂತ ಹಾಗೆ ಇರೋದು ವಿಗ್ರಹ ಅದು. ಅದಕ್ಕೆ ದೂರದಿಂದ ನೋಡಿದ್ರೆ ಒಂದೇ ಬೆಟ್ಟದಲ್ಲಿ ಈ ಕಡೆ ನಂದಿ, ಆ ಕಡೆ ಈಶ್ವರ, ಈ ಕಡೆ ಸಿಂಹ, ಆ ಕಡೆ ವಿಶೇಷವಾಗಿರ್ತಕ್ಕಂಥ ಗಣಪತಿ ಕಾಣ್ತಾನೆ. ಇದು ಸತ್ಯ. ಅದಕ್ಕೆ ನೀವು ಹೊಟ್ಟೆ ಭಾಗಕ್ಕೆ, ಕಾಯಿಲೆ ಭಾಗಕ್ಕೆ ಆ ವೀರಭದ್ರ ಸ್ವಾಮಿನ ನಮಸ್ಕಾರ ಮಾಡಿಕೊಂಡು, ನನ್ನ ಕಾಯಿಲೆ ವಾಸಿ ಆಗಿದ್ದ ಪಕ್ಷದಲ್ಲಿ, ಯಾವುದೇ ಖರ್ಚು ಬಾಬ್ತು ಮಾಡದೇ ಇದ್ದ ಪಕ್ಷದಲ್ಲಿ ನಾನು ಒಂದು ವಡೆಹಾರವನ್ನ ಇಲ್ಲಿ ಹಾಕ್ತೀನಪ್ಪ ಅಂತ ಕಾರ್ಯ ಆದಮೇಲೆ, ಆದರೆ ಅಭಿಷೇಕ ಮಾಡಿಸುವಾಗ ಮಾತ್ರ ಅಂತರ್ಗಂಗೆ ಸ್ನಾನ ಮಾಡಿ ನೀರನ್ನು ಪ್ರೋಕ್ಷಣೆ ಮಾಡಿ, ಮೇಲ್ಗಡೆ ಒಳಕಲ್ ತೀರ್ಥ ಅಂತಿದೆ, ಆ ನೀರನ್ನು ಮನೆಗೆ ತೊಗೊಂಡು ಹೋಗಿ ದಿನ ಅಡಿಗೆ ಮಾಡುವಾಗ ಒಂದು ಸ್ವಲ್ಪ ನೀರನ್ನ ಹಂಗೆ ಹಾಕ್ಕೊಂಡು ಕುಡೀರಿ, ತೀರ್ಥ ತಗೊಳ್ಳಿ. ವೀರಭದ್ರನಿಗೆ ಮಾತ್ರ ವಡೆಹಾರನ ಅಲ್ಲೇ ವೀರಭದ್ರನಿಗೆ ಹಾಕಬೇಕು, ಹೊಟ್ಟೆ ಭಾಗ ಅದು, ಅಲ್ಲೇ ವಡೆಹಾರನ ಹಾಕ್ತೀನಿ ಅಂತ ಸ್ಮರಣೆ ಮಾಡಿಕೊಂಡು ಮನೆಗೆ ಬನ್ನಿ. ನಿಮ್ಮ ಕಾಯಿಲೆ ಗುಣವಾದ ನಂತರ ವಡೆಹಾರವನ್ನು 1001 108 ನಿಮ್ಮ ಯಥಾಶಕ್ತಿ ಅದಕ್ಕೆ ಹಾಕಿ ಅಭಿಷೇಕ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ಕಾಲರ್ ವೈಯಾಲಿ ಕಾವಲ್ನಿಂದ ಮಮತಾ ಕರೆ ಮಾಡಿದ್ದಾರೆ. ನಮಸ್ಕಾರ ಮಮತಾ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ಮೇಡಮ್, ನಮ್ಮ ಬಗ್ಗೆನೇ ಕೇಳ್ತಾ ಇದ್ದೀನಿ ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಹಲೋ, ನಮಸ್ಕಾರ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಮಮತಾ ಅವರೇ. 28/5/1970. 70. ಯಾವ ವಾರ ಹುಟ್ಟಿದ್ದು? ಗುರುವಾರ ರಾತ್ರಿ 10:50ಕ್ಕೆ. ನಕ್ಷತ್ರ ಗೊತ್ತಿದ್ಯಾ? ನಕ್ಷತ್ರ ಪೂರ್ವಭದ್ರ ನಕ್ಷತ್ರ, 1ನೇ ಪಾದ. ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಮಮತಾ, ನಮಸ್ಕಾರ ಗುರುಜಿ. ಹೇಳಿ ಮಮತಾ ಅವರೇ. ಗುರುಜಿ, ನಂಗೆ ಸ್ಕಿನ್ ಅಲರ್ಜಿ ಹೋಗ್ತಾ ಇಲ್ಲ, ಮತ್ತೆ ನಂಗೆ ಮನೆಯಲ್ಲೂ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ಮನೇಲಿ ಪ್ರಾಬ್ಲಮ್ ಇರೋದು 10-15 ವರ್ಷದಿಂದ ಸ್ಕಿನ್ ಅಲರ್ಜಿನೂ ಹೋಗ್ತಾ ಇಲ್ಲ. ನಮ್ಮ ಮಗನಿಂದನೂ ನಂಗೆ ತುಂಬಾ ತೊಂದರೆ ಆಗ್ತಾ ಇದೆ ಗುರುಜಿ. ಈಗ ನಿಮ್ಮ ಯಜಮಾನ್ರು ಇಲ್ವಾ? ಇದಾರೆ ಗುರುಜಿ. ಈಗ ಮಗ ಒಬ್ಬನೇ ದೊಡ್ಡವನಾ? ಒಬ್ಬನೇ ದೊಡ್ಡವನು ಗುರುಜಿ. ಸರಿ, ನೀವೇನ್ ಮಾಡಿ ಅಂದ್ರೆ, ಮಗನಿಂದ ಆಗ್ತಕ್ಕಂಥ ತೊಂದರೆಗೆ ಏನು ಅಂದ್ರೆ, ಯಜಮಾನ್ರ ಜೊತೆ ಕೂಡಿಸ್ಕೊಂಡು ಇದಾರೆ ಗುರುಜಿ. ಅಲ್ಲಮ್ಮ, ಯಜಮಾನ್ರ ಜೊತೆ ಕೂಡಿಸ್ಕೊಂಡು, ಒಬ್ಬನೇ ದೊಡ್ಡವನು ಅಲ್ಲಮ್ಮ, ಯಜಮಾನ್ರ ಜೊತೆ ಕೂಡಿಸ್ಕೊಂಡು ರಾಹು ಬೃಹಸ್ಪತಿ ಬರ್ಕೋಬೇಕು. ರಾಹು ಬೃಹಸ್ಪತಿ ಕುಜರಾಹು ಸಂಧಿ ಹೋಮ ಅಂತ. ರಾಹು ಬೃಹಸ್ಪತಿ ಬೇರೆ ಹೋಮ, ಕುಜರಾಹು ಬೇರೆ ಹೋಮ, ಎರಡನ್ನೂ ಮನೇಲಿ ಮಾಡ್ಕೋಬೇಕು. ಸಂಕ್ಷಿಪ್ತವಾಗಿ ಅರ್ಚಕರನ್ನ ಅವ್ರ ಇವ್ರನ್ನ ಯಾರಾದ್ರೂ ಕೇಳಿದ್ರೆ, ನಿಜವಾಗ್ಲೂ ರಾಹು ತತ್ವದಲ್ಲಿ ಹೋಮ ಮಾಡಕ್ ಬರುತ್ತಾ ಅನ್ನೋರ ಕೈಲಿ ಮಾಡಿಸ್ಕೋಬೇಕು. ಹಾಲಿನಿಂದ ಜಪ ಮಾಡಿಸ್ಬೇಕು. ಅಂದರೆ ಹಾಲು ಕ್ಷೀರದಲ್ಲಿ ಇಟ್ಕೊಂಡು ಜಪಮಾಲೆಯನ್ನು ಜಪ ಮಾಡಿ ಹಾಲೊಳಗೆ ಹೋಗುತ್ತೆ ಆ ಪೂರ್ತಿಯಾಗಿರ್ತಕ್ಕಂಥ ಮಣಿಗಳು. ಆ ಹಾಲನ್ನು ಅರ್ಘ್ಯವನ್ನು ರಾಹುಗೆ ಕೊಡಿಸ್ಬೇಕು ಅಂತ ಹೇಳುತ್ತೆ. ಸೊ ರಾಹು ಜಪ 20,000 ಅಥವಾ 15,000 ಇವನು ನಿಮ್ಮ ಮಗನಿಗೆ ಏನು ನಕ್ಷತ್ರಕ್ಕೆ ಬರುತ್ತೋ ಆ ನಕ್ಷತ್ರದ ಪ್ರಕಾರ ಮಾಡಿಸ್ಬೇಕು. ಅಲ್ಲಿ ಅರ್ಚಕರು ಅವ್ರು ಹೇಳ್ತಾರೆ, ಅದನ್ನು ಮಾಡಿಸಿರೋ ಹಾಲನ್ನ ಅರ್ಘ್ಯವನ್ನು ರಾಹುಗೆ ಕೊಟ್ಟಾಗ ಹಠ ಹೋಗುತ್ತೆ, ದುರಹಂಕಾರ ಹೋಗುತ್ತೆ. ನಿಮ್ಗೆ ಅಕಸ್ಮಾತ್ ಹೇಳೋದನ್ನು ವಿರೋಧ, ಹಾವು ಮುಂಗ್ಸಿ ಇದ್ದ ಹಾಗೆ ನೀವು ನಿಮ್ಮ ಮಗ
ಅದಕ್ಕೆ ಗುರೂಜಿ. ಅದಕ್ಕೆ ಅವನೇನು ಅಂದರೆ ಯಾವ ಕಾಲಕ್ಕೂ ಅಂದರೆ ನಿಮಗೆ ಇವಾಗ ಆಲ್ರೆಡಿ ಸ್ಕಿನ್ ಅಲರ್ಜಿ ಅಂತ ಕೇಳ್ತಿದ್ದೀರಾ. ಆ ಸ್ಕಿನ್ ಅಂದರೆ ರವಿ ಜೊತೆಗೆ ರಾಹು ಕೂತ್ಕೊಂಡಾಗ ಸ್ಕಿನ್ ಅಲರ್ಜಿ ತಾಯಿಗೆ ಬಂದರೆ ಮಗನಿಗೆ ಹಠ ಜಾಸ್ತಿ, ರಾಹು ತತ್ವ. ಅದಕ್ಕೆ ಸರ್ಪಯೋಗ ಅಂತ ಕರಿತೀವಿ. ರಾಹುನಲ್ಲಿ ರಾಹು ಬೃಹಸ್ಪತಿ ಕುಜರಾಹು ಸಂಧಿ ಹೋಮ ಮನೆಯಲ್ಲೇ ಮಾಡಿಸ್ಕೊಬೇಕು. ನೀನು ಸ್ವಂತ ಮನೆ ಬಾಡಿಗೆ ಮನೆ, ಹಲೋ ಕರೆ ಕಟ್ಟಾಗಿರಬೇಕು. ಸ್ವಂತ ಮನೆ ಆದರೂ ರಾಹು ಬೃಹಸ್ಪತಿ ಸಂಧಿಯನ್ನು ಅಥವಾ ಕುಜರಾಹು ಸಂಧಿಯನ್ನು, ಸ್ವಂತ ಮನೆ ಆದರೆ ಫಸ್ಟು ಕುಜರಾಹು ಮಾಡಿಸ್ಕೊಳ್ಳಿ, ಆಮೇಲೆ ರಾಹು ಬೃಹಸ್ಪತಿ ಮಾಡಿಸ್ಕೊಳ್ಳಿ. ಬಾಡಿಗೆ ಮನೆ ಆದರೆ ಫಸ್ಟು ರಾಹು ಬೃಹಸ್ಪತಿ ಆಮೇಲೆ ಕುಜರಾಹು, ಎರಡೂ ಒಂದೇ ದಿವಸದಲ್ಲಿ ಮಾಡಬೇಕು. ಕ್ಷೀರ ತರ್ಪಣವನ್ನು ಕೊಡಬೇಕು. ಮನೇಲಿ ಮಾಡಿಸ್ಕೊಂಡ ನಂತರ ಮಮತಾ ಅವರು ಪರಿಪೂರ್ಣವಾಗಿ ಏನು ಮಾಡಬೇಕು ಅಂದರೆ ಮಗನ್ನ ಕರ್ಕೊಂಡು ಯಾವುದಾದ್ರೂ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ಜಪವನ್ನು ಮಾಡಿಸಿ ಅಲ್ಲಿರ್ತಕ್ಕಂಥ ಅಭಿಷೇಕವನ್ನು ಮಾಡಿದ್ಮೇಲೆ ಒಂದು ಹವಳವನ್ನು ಅಲ್ಲಿಟ್ಟು ಪೂಜೆ ಮಾಡಿಸಿರೋದನ್ನು ಇವನಿಗೆ ವಿಶೇಷವಾಗಿ ಸೊಂಟಕ್ಕಾದರೂ ಸರಿ ಕತ್ತಿಗಾದರೂ ಸರಿ ಹಾಕಬೇಕು. ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ಅಂತ ಮುಖಾಂತರ ಹಾರೈಸ್ತೀನಿ. ಗುರುಜಿ, ಕರೆ ಮಾಡಿದವರಂಥ ಸಮಸ್ಯೆಗಳಿಗೆ ಸೂಕ್ತವಾದವನ್ನ ಪರಿಹಾರವನ್ನು ತಿಳಿಸ್ಕೊಟ್ರಿ. ಮತ್ತಷ್ಟು ಮಾತಾಡೋಣ. ಕರೆ ಮಾಡಿದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮ ವಿರಾಮದ ನಂತರ ಮುಂದುವರಿಯುತ್ತೆ.